ಮದ್ದೂರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ವತಿಯಿಂದ ಕ್ರೀಡಾಪಟುವನ್ನು ಆಯೋಜನೆ ಮಾಡಲಾಗಿತ್ತು. 3 ವಯೋಮಿತಿಯಲ್ಲಿ ಕ್ರೀಡಾಪಟುವನ್ನು ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟಕ್ಕೆ ಬಿಒ ಧನಂಜಯ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಕರು ಸದಾ ವಿದ್ಯಾರ್ಥಿಗಳೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ದು, ಅವರ ಆರೋಗ್ಯ ಹಾಗೂ ದೈಹಿಕ ಹೋಗಿ ಸದೃಢರಾಗಿರಲು ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ವಿವಿಧ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಂದು ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವೇಳೆ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಹೇಮಲತಾ, ಶಿಕ್ಷಕರಾದ ರವೀಶ್, ದೇವರಾಜು, ಮಂಜುನಾಥ್, ದಿನೇಶ್, ಬೈರೇಗೌಡ, ಬಾಲು ಸೇರಿದಂತೆ ಇತರರು ಹಾಜರಿದ್ದರು. ಹಾಫ್ ಡೇ ತಗೋತಾರಂತೆ ಎಲ್ಲ ಹೇಳ್ತಾ ಇದ್ರೆ, ಫುಲ್ ಡೇ ಅಂದ್ರೆ ಹಾಫ್ ಡೇ ಅಂತ ಹೇಳ್ತಾ ಇದ್ರೆ, ನೆಕ್ಸ್ಟು ಚೆಕ್ ಇನ್ನು ಚೆಕ್ ಔಟ್ ಎರಡಾಗಿ ಪುನಃ ಎಲ್ಲ ಕ್ರೀಡೆಗಳು ಕೂಡ ವಯಸ್ಸಿನ ಅಂತರ. ಹೌದೌದು, ಮಹಿಳೆಯರು 100 ಮೀಟರ್ ಎಲ್ಲ ಪ್ರಾರಂಭ ಆಗ್ತಾ ಇದೆ. 60 ವರ್ಷ ಒಳಪಟ್ಟ ಮಹಿಳೆಯರು ಅದಾದ ಬೆಂಕಿ ಚೆಂಡು ಮಹಿಳಾ ವಿಭಾಗದ 40 ವರ್ಷ ವಯೋಮಾನದೊಳಗಿನ ಪ್ರಥಮ ಪ್ರತಿಷ್ಠೆ ಸ್ಥಾನ. ಈ ಒಂದು ಶಾಲಾ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಯೋಗಿಗಳ ಅನುಕೂಲ ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಈ ದಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃತ್ತಿ ಬಾಂಧವರು ಅವರ ವೃತ್ತಿ ಜೀವನದಲ್ಲಿ ಹೆಚ್ಚು ಸಮಯವನ್ನು ತರಗತಿನಲ್ಲಿ, ಕ್ಲಾಸ್ ರೂಮ್ನಲ್ಲಿ, ಶಾಲೆಯಲ್ಲಿ ಹೆಚ್ಚು ಕಳೀತಾರೆ. ಭಾಳಷ್ಟು ಶಿಕ್ಷಕರಲ್ಲೂ ಕೂಡ ಪ್ರತಿಭೆ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀವಿ. ಹಾಗಾಗಿ ಅವರಿಗೆ ಒಂದು ವೇದಿಕೆ ಅವಕಾಶವನ್ನು ಕಲ್ಪಿಸಬೇಕಾಗಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಚಿಂತನೆ ಮಾಡಿ ನಮ್ಮ ಶಿಕ್ಷಕರಲ್ಲಿರುವಂಥ ಪ್ರತಿಭೆ ಕ್ರೀಡೆಯಲ್ಲಾಗಿರ್ಬೋದು, ಕಲೆಯಲ್ಲಾಗಿರ್ಬೋದು, ಅದನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಪ್ರಯತ್ನಗಳು ನಮ್ಮ ಇಲಾಖೆಯಿಂದ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಎಲ್ಲ ಶಿಕ್ಷಕರು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಇದೊಂದು ವೇದಿಕೆಯನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಕೇಳ್ಕೊತಾ ಅವರಿಗೆಲ್ಲರೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.